ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಮಾನವರು ಕಾಲೋನಿಗಳನ್ನು ಸ್ಥಾಪಿಸಲಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಮತ್ತು ಪ್ರತಿಯೊಂದು ಗ್ರಹದಲ್ಲಿ ಮಾನವರು ವಾಸಿಸಲು ಸಾಧ್ಯವೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ದೂರದ ಕಲ್ಪನೆಯಂತೆ ತೋರುತ್ತದೆ, ಆದರೆ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಪರಿಶೋಧನೆಯಲ್ಲಿನ ಪ್ರಗತಿಯೊಂದಿಗೆ ಭವಿಷ್ಯದಲ್ಲಿ ಇದು ಸಾಧ್ಯವಾಗಬಹುದು. ಭೂಮಿಯಿಂದ ಸಾವಿರಾರು ಲೈಟ್ ಇಯರ್ಸ್ ದೂರದಲ್ಲಿರುವ ಈ ಕಾಲೋನಿಗಳು ಮಾನವನ ಪರಿಶೋಧನೆ ಮತ್ತು ಸಾಧನೆಯಲ್ಲಿ ದೈತ್ಯ ಅಧಿಕವನ್ನು ಪ್ರದರ್ಶಿಸುತ್ತವೆ. ಇಂದು ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯ ಕುರಿತು ಕೆಲವು ಆಕರ್ಷಕ ವಿಷಯಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಮಂಗಳ, ಶುಕ್ರ, ಗುರು ಮತ್ತು ಶನಿಯಂತಹ ದೈತ್ಯ ಅನಿಲ ಗ್ರಹಗಳ ಮೇಲೆ ಮಾನವರು ಕಾಲೋನಿಗಳನ್ನು ಸ್ಥಾಪಿಸುವ ಭವಿಷ್ಯವನ್ನು ನೀವು ಕಲ್ಪಿಸಿಕೊಳ್ಳಿ. ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಈಗಾಗಲೇ ಈ ದೂರದ ಗ್ರಹಗಳನ್ನು ಮಾನವ ಜೀವನಕ್ಕೆ ವಾಸಯೋಗ್ಯವಾಗಿಸುವ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸುಧಾರಿತ ತಂತ್ರಜ್ಞಾನ ಮತ್ತು ಪ್ರವರ್ತಕ ಮನೋಭಾವದೊಂದಿಗೆ ನಕ್ಷತ್ರಗಳ ನಡುವೆ ಹೊಸ ಮನೆಯನ್ನು ರಚಿಸಲು ಮಾನವರು ಬಾಹ್ಯಾಕಾಶ ಪ್ರಯಾಣದ ಸವಾಲುಗಳನ್ನು ಎದುರಿಸಿದ್ದಾರೆ. ಟೆರಾ ಫಾರ್ಮಿಂಗ್ ತಂತ್ರಗಳಿಂದ ಹಿಡಿದು ಸುಸ್ಥಿರ ಜೀವನ ಪರಿಸರವನ್ನು ರಚಿಸುವವರೆಗೆ ಸಾಧ್ಯತೆಗಳಿಗೆ ಅಂತ್ಯವಿಲ್ಲ. ಸರಿಯಾದ ಸಂಪನ್ಮೂಲಗಳು ಮತ್ತು ನಿರ್ಣಯದೊಂದಿಗೆ ನಮ್ಮ ನಕ್ಷತ್ರ ಪುಂಜದ ಪ್ರತಿಯೊಂದು ಗ್ರಹದಲ್ಲಿಯೂ ಮಾನವರು ಅಭಿವೃದ್ಧಿ ಹೊಂದುವುದನ್ನು ನಾವು ಒಂದು ದಿನ ನೋಡಬಹುದು. ಇಲ್ಲಿ ವಸಾಹತು, ವೈಜ್ಞಾನಿಕ ಸಂಶೋಧನೆ, ಸಾಂಸ್ಕೃತಿಕ ವಿನಿಮಯ ಮತ್ತು ನಕ್ಷತ್ರ ಪುಂಜದ ಇತರ ನಾಗರಿಕರೊಂದಿಗೆ ಸಹಯೋಗದ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಇತರ ಗ್ರಹಗಳಲ್ಲಿ ವಸಾಹತುಗಳನ್ನು ಸ್ಥಾಪಿಸುವ ನಮ್ಮ ಪ್ರಯಾಣವು ಸುಲಭವಲ್ಲ. ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಸಹಯೋಗ ಮತ್ತು ನಾವೀನ್ಯತೆಗಳ ಅಗತ್ಯವಿರುತ್ತದೆ. ಈ ಕನಸನ್ನು ನನಸಾಗಿಸಲು ನಮ್ಮ ಸರ್ಕಾರಗಳು, ಖಾಸಗಿ ಕಂಪನಿಗಳು ಮತ್ತು ಎಲ್ಲ ವ್ಯಕ್ತಿಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ. ನಾವು ಕ್ಷಿರ ಪಥದಲ್ಲಿ ನಮ್ಮ ಉಪಸ್ಥಿತಿಯನ್ನು ವಿಸ್ತರಿಸುವುದನ್ನು ಮುಂದುವರಿಸಿದಾಗ ನಮ್ಮ ಭವಿಷ್ಯದ ಅನ್ವೇಷಣೆ ಮತ್ತು ಸಾಹಸಕ್ಕಾಗಿ ಅಂತವಿಲ್ಲದ ಸಾಧ್ಯತೆಗಳನ್ನು ಹೊಂದಿರುತ್ತೇವೆ. ಹಾಗಾದರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರುವ ಪ್ರತಿಯೊಂದು ಗ್ರಹದಲ್ಲಿ ಮಾನವರು ನಿಜವಾಗಿಯೂ ವಾಸಿಸಬಹುದೇ ಎಂಬ ನಮ್ಮೆಲ್ಲರ ಈ ಪ್ರಶ್ನೆಗೆ ಕಾಲವೇ ಉತ್ತರಿಸುತ್ತದೆ. ಆದರೆ ಒಂದು ವಿಷಯ ನಿಶ್ಚಿತವಾಗಿದೆ, ಬಾಹ್ಯಾಕಾಶ ಪರಿಶೋಧನೆ ಭವಿಷ್ಯವು ಉತ್ತೇಜಕ ಸಾಧ್ಯತೆಗಳಿಂದ ತುಂಬಿದೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಬಾಹ್ಯಾಕಾಶ ಪರಿಶೋಧನೆ ಮತ್ತು ಅದರೊಂದಿಗಿನ ಹೆಚ್ಚು ಆಕರ್ಷಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.